ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ಸ್ವಲ್ಪ ಹಲ್ಲು ಬೇನೆ ಎದ್ದದ್ರಿ ಫ್ರೆಂಡ್ಸ್, ಅದಕ್ಕೆ ನಿನ್ನೆ ವೀಡಿಯೋಸ್ನು ಮಾಡಲಿಲ್ಲ ರೀ. ಹೊಲ್ಕ್ಕೆ ಹೋಗಿದ್ರಿ, ಹೊಲ್ಕ್ಕೆ ಹೋದಲ್ಲೇ ಹಲ್ಲು ಬೇನೆ ಅಂತ ಭಾಳ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಅದಕ್ಕೆ ನಾನು ಮನೆಯಾಗ ಬಂದು ಗೋಲಿ ಕೂಡ ನುಂಗ್ಬೇಕಂದೆ, ಅದಕ್ಕೆ ಮೆಡಿಕಲ್ ಮುಚ್ಚಿತ್ತಲ್ರಿ, ಹಾಗಾಗಿ ಗೋಲಿ ಕೂಡ ನುಂಗ್ಲಿಲ್ಲ ರೀ. ಈ ರೀತಿ ನಾನು ಒಂದು ಲವಂಗ ಅದರಿಂದ ಹಲ್ಲು ಬೇನೆ ಕಡಿಮೆ ಆಗುತ್ತೆ ನೋಡಿ ಫ್ರೆಂಡ್ಸ. ನಮ್ಮ ಅಜ್ಜಿಯವ್ರು ಹೇಳಿದ್ರಿ ನನಗೆ ಅದಕ್ಕೆ ಹಿಂಗೆ ಲವಂಗ ಇಟ್ಕೊಂಡು ಬಿಟ್ರೆ ಬೇಗ ಕಡಿಮೆ ಆಗುತ್ತೆ ಅಂದ್ರಿ. ಅದಕ್ಕೆ ನಾನು ಲವಂಗ ಇಟ್ಕೊಂಡೆ. ಅಲ್ಲೆಲ್ಲ ಇದು ಭಾಳ ಹೊಡಿತಾ ಇತ್ತು ರೀ. ಹೊಲ್ದಾಗ ಸದಿ ಕಳಕ್ಕೆ ಹೋಗಿದ್ದಲ್ರಿ, ಕಸ ತೆಳ್ಯಕ್ಕೆ. ಮಧ್ಯಾಹ್ನಕ್ಕೆ ಎದ್ದು ಬಿಟ್ಟಿತ್ತು, ಊಟನೂ ಮಾಡಿಲ್ಲ, ಏನೂ ಮಾಡಿಲ್ಲ ರೀ ಸ್ನೇಹಿತರೆ. ಅದಕ್ಕೆ ನನಗಂತೂ ಭಾಳ ಬೇಜಾರಾಗಿಬಿಟ್ಟಿತ್ತು. ಹಂಗೆ ಕೂಡ ಸದಿ ಕಳಕ್ಕೆ ಬಿಟ್ಟರು ನಡೆಯೋದಿಲ್ಲಲ್ರಿ ಹೋದ್ಮ್ಯಾಗ. ಹಾಗಾಗಿ ನಾನು ಹಾಗೆ ಸದಿನ ಬ್ಯಾನೆ ಇಟ್ಕೊಂಡೆ ಸದಿನೇ ಕಳೆದ್ರಿ ಫ್ರೆಂಡ್ಸ. ನಿನ್ನೆ ಎಲ್ಲ ಕಸ ತೆಗೆದು ಮಾಡಿದ್ರಿ. ಅದಕ್ಕೆ ಹಲ್ಲು ಬೇನೆ ಆದ್ರೆ ಈ ರೀತಿ ನಾವು ಲವಂಗ ಇಟ್ಕೊಂಡೆ ನೋಡ್ರಿ ಫ್ರೆಂಡ್ಸ್. ಸಂಜೆಗೆ ಇದೇ ರೀತಿ ಇಟ್ಕೊಂಡು ಮಲ್ಕೊಂಡಿದ್ದೆ ರೀ. ಸಂಜೆ ಹೊತ್ನಾಗ ಸಂಜೆಗೂ ಊಟ ಮಾಡಲಿಲ್ಲ ರೀ. ತಣ್ಣಗೆ ನೀರನ್ನು ಕುಡಿಯೋದಿಲ್ಲ ರೀ ನಾನು. ಜಾಸ್ತಿ ಚಾನೂ ಕುಡಿಬಾರ್ದು ಅಂತ ಅಂದರು ರೀ ನಮ್ಮ ಅಮ್ಮ. ಅದಕ್ಕೆ ಚಾದು ಎಲ್ಲ ಕುಡಿಯೋದು ಬಿಟ್ಟೆ ರೀ ನಾನು. ಅದಕ್ಕೆ ಈ ರೀತಿ ಲವಂಗ ಇಟ್ಕೊಂಡ್ರೆ ಕಡಿಮೆ ಆಗುತ್ತೆ ಅಂತ ನಮ್ಮ ಅಜ್ಜಿ ಅಂದರು ರೀ. ಅದಕ್ಕೆ ಹಾಗಾಗಿ ನಾನು ಇದು ಲವಂಗ ಇಟ್ಕೊಂಡೆ ಕಡಿಮೆ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ. ನಿಮ್ಗೆ ಕೂಡ ಏನರ ಹಲ್ಲು ಬೇನೆ ಇದ್ದರೆ ಈ ರೀತಿ ಲವಂಗ ಇಟ್ಕೋರಿ, 2 ಗಂಟೆದಲ್ಲೇ ಕಡಿಮೆ ಆಗುತ್ತೆ ನೋಡಿರಿ. ನಮಗೂ ಹೊಲದಲ್ಲಿದ್ದೇವೆ ರೀ, ಹಾಗಾಗಿ ಇಲ್ಲ ಆಸ್ಪತ್ರೆ ಅವು ಏನೂ ಇರೋದಿಲ್ಲ ರೀ. ಹಾಗಾಗಿ ಮೆಡಿಕಲ್ನು ಮುಚ್ಚಿತ್ತ ನಿನ್ನೆ. ಮೆಡಿಕಲ್ ಇಲ್ಲಿ ಊರಲ್ಲೇ ಇದ್ದೀವಿ ಬಿಡ್ರಿ, ಆದ್ರೆ ಮೆಡಿಕಲ್ ದೂರ ಇತ್ತು ರೀ, ಹಾಗಾಗಿ ನಾವು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ನಿನ್ನೆ ನಾನು ಲವಂಗ ಇಟ್ಕೊಂಡೆ ಹಲ್ಲು ಬೇನೆ ಕಡಿಮೆ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ. ಅದಕ್ಕೆ ಒಂದು ಗೋಲಿ ತರ್ತೀನಿ ಅಂದವ್ರಿ ನಮ್ಮ ಮನ್ಯಾಗ, ತರಲಿಲ್ಲರು ಅವರು. ಅದಕ್ಕೆ ಆ ಲವಂಗಲಿಂದನೇ ನಾನು ಹಲ್ಲು ಬೇನೆ ಕಡಿಮೆ ಆಗೈತೆ ನೋಡಿರಿ. ನಿಮಗೂ ಕೂಡ ಹಲ್ಲು ಬೇನೆ ಆದರೆ ಈ ರೀತಿ ಮಾಡಿರಿ, ಬೇಗ ಕಡಿಮೆ ಆಗುತ್ತೆ ನೋಡಿರಿ. ಮತ್ತು ನಾನು ಹಾಗೆ ತಿರ್ಗಿ ಇವತ್ತು ಮನ್ಯಾಗಿರೋಕೆ ಆಗಲ್ಲಲ್ರಿ, ಅದಕ್ಕೆ ಹೋದ್ರಾಯ್ತು ಅಂತೇಳಿ ಮತ್ತು ಇವಕ್ಕೂ ಕಸ ತೆಗಿಯೋಕೆ ಬಂದೇವು ನೋಡಿರಿ. ಇವತ್ತು 10 ಜನ ಅದಾರ ರೀ. ಇವತ್ತು ಇಷ್ಟೆಲ್ಲ ಕಸ ತೆಗ್ದಿವ್ರಿ 2-3 ದಿವಸ. ಮತ್ತು ಈ ಕಡೆ ಕಸ ತೆಗಿತಾ ಇದ್ದೇವೆ ನೋಡಿರಿ. ಇನ್ನೂ ಕಬ್ಬು ಐತ್ರಿ, ಅಷ್ಟು ಇವತ್ತು ಒಂದಿನ ಆಗುತ್ತೆ ರೀ ಸದಿ ಕಳಿಯೋದು. ಅದಕ್ಕೆ ಹಲ್ಲು ಜಾಸ್ತಿ ನೋವಲ್ಲ ಅಂತೇಳಿ ನಾನು ಇವತ್ತು ಒಂದಿನ ಹಾಗೆ ಬಂದೀನಿ ರೀ, ಬಿಡೋಕ್ಕಾಗಲ್ಲಲ್ರಿ. ಅದಕ್ಕೆ ಹಾಗೆ ಮಕ್ಕಳು ತೊಗೊಂಡೇ ಬಂದೀನಿ ರೀ ಫ್ರೆಂಡ್ಸ. ಹಿಂದೆ ಯಾರು ಹಿಡ್ಕೋರು ಇಲ್ಲಲ್ರಿ, ಹಾಗಾಗಿ ಮಕ್ಕಳು ತೊಗೊಂಡೇ ಬಂದೇವ್ರಿ. ಅದಕ್ಕೆ ಈ ಕಡೆ ನಮ್ಮ ಮನ್ಯಾಗ ನೀರು ಬಿಡ್ಲತ್ತಾರ ನೋಡ್ರಿ. ನೀರು ನೋಡಿರಿ ಕಬ್ಬಿಗೆ ಹೆಂಗೆ ಹೋಗ್ತಾ ಅಂತೇಳಿ ನೋಡ್ಬೋದು ರೀ ಫ್ರೆಂಡ್ಸ. ಈ ರೀತಿ ಹೊಡೆದಾಕಿ ಬಿಡ್ತಾರೆ ನೋಡ್ರಿ ಆರಾಮ. ನೋಡಿರಿ ಇದೇ ರೀತಿಯೇ ಎಲ್ಲನೂ ನೀರು ಪೈಪಿಗೆಲ್ಲ ಹಿಂಗೆ ತೂತ ಹಾಕಿಬಿಟ್ಟಾರ್ರಿ. ಅದ್ರಲಿಂದನೇ ನೀರು ಹೋಗಿ ನುಂಗ್ತಾವೆ ನೋಡಿರಿ. ನೋಡಿರಿ ಈ ಕಡೆ ಎಷ್ಟು ಚೆನ್ನಾಗೈತಂತ ವಾತಾವರಣ. ಇವಾಗೆಲ್ಲ ಕೆಲಸ ಮಾಡಿ ಮನೆಗೆ ಹೋಗ್ಬೇಕು ರೀ. ಇವಾಗ ಮನೆಗೆ ಬಂದು ನೋಡಿರಿ, ಅಕ್ಕ ತಮ್ಮನ ಪ್ರೀತಿ ಎಷ್ಟು ಚೆನ್ನಾಗೈತೆ ಅಂತ ಹೇಳ್ಕೇಶನ್ ನೋಡ್ಬೋದು ರೀ ಫ್ರೆಂಡ್ಸ. ನನಗೆ ಅದಕ್ಕೆ ಈ ವಿಡಿಯೋಸ್ ನನಗೆ ಇಷ್ಟ ಆಯ್ತು ರೀ ಫ್ರೆಂಡ್ಸ್. ಅದಕ್ಕೆ ನಾನು ನೋಡಿರಿ ಎಷ್ಟೊಂದು ಪ್ರೀತಿ ಅದಂತ್ರಿ. ಎಲ್ಲರೂ ಕೂಡ ಇದರಿಂದ ಪ್ರೀತಿ ಸುಖ ಸಂತೋಷದಿಂದ ಇದ್ದರೂ ಎಲ್ಲನೂ ಕೂಡ ಖುಷಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನಾಳೆ ಸಿಗ್ತೀರಿ. ಎಲ್ಲರಿಗೂ ನಮಸ್ಕಾರ.